ಕೊನೆಗೂ ನಿಮ್ಮ ಮುಂದೆ ಬಂದುಬಿಟ್ಟೆ. ನಾನು ಇವತ್ತು ನಿಮಗೋಸ್ಕರನೇ ಫ್ರೀ ಮಾಡಿಕೊಂಡು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು. ಯಾಕೆ ಅಂದರೆ ನನಗೆ ತುಂಬ ಜನ ನನಗೋಸ್ಕರನೇ ಪಾಪ ತುಂಬ ಜನ ನನ್ನ ಮೆಸೇಜ್ಗೋಸ್ಕರ ರಿಪ್ಲೈ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ. ತುಂಬ ಥ್ಯಾಂಕ್ ಯು ಸೋ ಮಚ್. ಇದೇ ಫಸ್ಟ್ ನಾನು ಈ ಸಲೂನ್ ಓಪನ್ ಮಾಡಿದಾಗ ಸಲೂನ್ ಅನ್ನೋದಕ್ಕಿಂತ ನಾನು ಈ ಪೇಜ್ ಓಪನ್ ಮಾಡಿದಾಗ ಯಾರಾದರೂ ಒಬ್ಬರು ಮೆಸೇಜ್ ಮಾಡ್ತಾರೇನೋ ಅಂತ ನಾನು ನೋಡ್ತಿದ್ದೆ. ಆದರೆ ಇವತ್ತು ನನಗೆ ಆ ಮೆಸೇಜ್ಗಳು ನೋಡೋಕ್ಕೆ ಟೈಮ್ ಇಲ್ಲ. ಇವತ್ತು ಅಷ್ಟು ಬ್ಯುಸಿ ಆಗೋಯಿತು. ಅಂದರೆ ಎಲ್ಲ ನಿಮ್ಮಿಂದನೇ. ತುಂಬ ಥ್ಯಾಂಕ್ ಯು ಸೋ ಮಚ್. ಈ ಥರನೇ ಸಪೋರ್ಟ್ ಮಾಡಿ. ತುಂಬ ಜನಕ್ಕೆ ನಾನು ಇನ್ನೂ ರಿಪ್ಲೈ ಕೊಟ್ಟಿಲ್ಲ, ಖಂಡಿತವಾಗಿ ಕೊಡ್ತೀನಿ. ಈ ವೀಕಲ್ಲೇ ಇಷ್ಟು ವೀಡಿಯೋಸ್ ನಾನು ಏನೇನು ಮಾಡಿದ್ದೀನೋ ಪ್ರತಿಯೊಬ್ಬರು ಕಾಮೆಂಟ್ಗೂ ರಿಪ್ಲೈ ಮಾಡ್ತೀನಿ. ಪ್ರತಿಯೊಬ್ಬರಿಗೂ ಎಲ್ಲ ಲಿಂಕು ಶೇರ್ ಮಾಡ್ತೀನಿ. ಒಬ್ಬೊಬ್ರದ್ದೇ ಟೈಮ್ ತಗೊಂಡು ನಾನು. ಇನ್ನು ಒಬ್ಬೊಬ್ಬರು ನನಗೆ ಮಿಡ್ನೈಟ್ 12 o'clock ಮೆಸೇಜ್ ಮಾಡ್ತಿದ್ದೀರಾ. ಇಷ್ಟು ಇಂಟ್ರೆಸ್ಟ್ ತೋರಿಸ್ತಿದ್ದೀರಲ್ವ, ಅದಕ್ಕೆ ಇನ್ನೂ ಥ್ಯಾಂಕ್ ಯು ಸೋ ಮಚ್. ಈ ಥರನೇ ಪ್ರತಿಯೊಬ್ಬರು ನನ್ನ ಪೇಜ್ ಫಾಲೋ ಮಾಡ್ಕೊಳ್ಳಿ, ಈ ಥರನೇ ಸಪೋರ್ಟ್ ಮಾಡಿ. ಇನ್ನೂ ಒಂದು ಒಳ್ಳೆಯ ವಿಷಯ ಏನು ಅಂದರೆ, ಇವತ್ತು ನಾನು ಇನ್ಸ್ಟಾಗ್ರಾಮ್ ID ನೋಡಿ ನನ್ನ ಹತ್ರ ಬಂದಿದ್ದೀನಿ ಅಂತ ಹೇಳಿದ್ರು ಕಸ್ಟಮರ್ಸು. ತುಂಬ ಖುಷಿ ಅನ್ನಿಸ್ತು. ಈ ಥರನೇ ನನಗೆ ಇನ್ನು ತುಂಬ ಜನ ಈ ಥರನೇ ಬರಲಿ ಅಂತ ನಾನು ಖುಷಿ ಪಡ್ತಾಯಿದ್ದೀನಿ. ಈ ಥರನೇ ನನಗೆ ಸಪೋರ್ಟ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡಿ. ಒಂದು ಒಳ್ಳೆಯ ವಿಷಯ ಏನು ಅಂದರೆ, ತುಂಬ ಜನ ಪಾಪ ಒಬ್ರು ಯಾರು ನನಗೆ ತುಂಬ ದಿನದಿಂದ ತುಂಬ ಜನ ನನಗೆ ಓಪನ್ ಕೋರ್ಸ್ ಬಗ್ಗೆ ಹೇಳಿ ಮ್ಯಾಮ್ ಅಂತ ಕೇಳ್ತಾ ಇದ್ದೀರಾ ಅಲ್ವಾ. ಓಪನ್ ಕೋರ್ಸು ನಿಮ್ಮ ಬಜೆಟಲ್ಲೇ ನಿಮಗೆ ಕಂಫರ್ಟಬಲ್ ಇವಾಗ ತುಂಬ ಆಫರ್ಸ್ ಇದೆ. ಅದರಲ್ಲಿ ನಾನು ನಿಮಗೆ ಒಳ್ಳೆ ಸಿರಮ್ ನಿಮ್ಮ ಮುಂದೆ ತಂದಿದ್ದೀನಿ. ಅದು ಬಂದುಬಿಟ್ಟು ರೈಸ್ ವಾಟರಿಂದ ಮಾಡಿರೋದು. ಎಲ್ಲ ಸ್ಕಿನ್ ಟೈಪ್ಸು ಪದೇ ಹೇಳ್ತಾ ಇದ್ದೀನಿ ಪ್ರತಿ ವಿಡಿಯೋದಲ್ಲಿ. ಆಲ್ ಸ್ಕಿನ್ ಟೈಪ್ಸ್ ಇದು. ಯಾರಿಗೂ ಏನೂ ಸೈಡ್ ಎಫೆಕ್ಟ್ಸ್ ಆಗೋಲ್ಲ, ಯಾರಿಗೂ ಏನೂ ತೊಂದರೆ ಆಗೋಲ್ಲ. ಒಂದು ತಿಂಗಳು ಕರೆಕ್ಟಾಗಿ ಆ ಸಿರಮ್ನ ಯೂಸ್ ಮಾಡಿ. ಮತ್ತು ಈ ಸರಿ ನೀವು ನೆಕ್ಸ್ಟ್ ತಿಂಗಳಿಂದ ಸ್ವಲ್ಪ ಅದು ಕ್ಯೂರ್ ಆಗುತ್ತೆ ನಿಮಗೆ. ನೆಕ್ಸ್ಟ್ ತಿಂಗಳಿಂದ ಅಟ್ಲೀಸ್ಟ್ ನೀವು ಯಾವುದಾದ್ರೂ ಗೋಲ್ಡೇ ಮಾಡಿಸ್ಕೊಳ್ಳಿ, ಫೇಶಿಯಲ್ಲು ಮತ್ತು ಡೈಮಂಡೇ ಫೇಶಿಯಲ್, ಯಾವ ಫೇಶಿಯಲ್ ಮಾಡಿದ್ರೂ ಪರವಾಗಿಲ್ಲ. ನಾನು ಒಂದೇ ಒಂದು ಫೇಶಿಯಲ್ ಸಜೆಸ್ಟ್ ಮಾಡ್ತೀನಿ ನೋಡಿ. ಮತ್ತು ಈ ಸರಿ ಇದು ಲಿಂಕ್ ಅಂತ ಕಳಿಸ್ಬೇಡಿ, ಯಾಕೆ ಅಂದರೆ ಇದು ನಮ್ಮ ಪ್ರಾಡಕ್ಟ್ಸ್ ಅಂಗಡಿಯಲ್ಲಿ ಮಾತ್ರ ಸಿಗೋದು. ಇದು ಆನ್ಲೈನಲ್ಲಿ ಅವೈಲಬಲ್ ಇಲ್ಲ. ಮತ್ತು ಈ ಸರಿ ಈ B1 ಪ್ರಾಡಕ್ಟ್ ಬಂದುಬಿಟ್ಟು ಸ್ವಲ್ಪ ಓಲ್ಡ್ ಪ್ರಾಡಕ್ಟ್ ಇವಾಗ, ಯಾಕಂದರೆ ಹೊಸ ಫೇಶಿಯಲ್ಗಳು ಬಂದುಬಿಟ್ಟಿದೆ. ಅದರಿಂದ ನಾನು ತೋರಿಸ್ತಾ ಇದ್ದೀನಿ. ನಿಮ್ಮ ಸಲೂನಲ್ಲಿ ಎಲ್ಲಾದರೂ ಹತ್ರ ಇದೆ, ನೀವೇ ಅವ್ರನ್ನ ಕೇಳಿ. ಬೇಕಾದರೆ ಮ್ಯಾಮ್ ನನಗೆ B1 ಇದನ್ನು 5 fruits B1 ಕ್ಲೀನಪ್ ಮಾಡಿಕೊಡಿ ಮೇಡಮ್ ಅಂತ ಕೇಳಿ. ಖಂಡಿತವಾಗಿ ಯಾರೇ ಆಗಲಿ ಮಾಡಿಕೊಡ್ತಾರೆ. ಮತ್ತು ಕ್ಲೀನಾಗಿ ಪದೇ ತೋರಿಸ್ತಾ ಇದ್ದೀನಿ ನೋಡಿ. B1 ಪ್ರಾಡಕ್ಟ್ ಮತ್ತು 5 ಫ್ರೂಟ್ಸ್ದು ನೋಡಿ. 5 ಫ್ರೂಟ್ಸ್ ಇದೆ. 5 ಫ್ರೂಟ್ಸ್ದು ಫೇಶಿಯಲ್ ಕಿಟ್ ಇದು. ಇದರಲ್ಲೇ ನೀವು ಕ್ಲೀನಪ್ ಮಾಡಿಸ್ಕೊಳ್ಳಿ. ಕರೆಕ್ಟಾಗಿ ನೀವು 1 ತಿಂಗಳು ಬಂದುಬಿಟ್ಟು ಸಿರಮ್ ಯೂಸ್ ಮಾಡಿ. ಮಾಡ್ತಾನೆ ತಿಂಗಳಿಗೊಂದ್ಸರಿ ನೀವು ಈ ಫೇಶಿಯಲ್ನ ಯೂಸ್ ಮಾಡಿ. ಯಾಕೆ ನಾನು ಆ ಸಿರಮ್ ಯೂಸ್ ಮಾಡಿಬಿಟ್ಟು ಈ ಫೇಶಿಯಲ್ ಮಾಡಿಸ್ಕೊಳ್ಬೇಕು ಅಂತ ಹೇಳಿದೆ ಅಂದರೆ ಯಾರಿಗಾದ್ರೂ ಆಗಲಿ ಈ ಕ್ವಶನ್ ಒಬ್ರಿಗೆ ಬಂದಿರ್ಬೋದು. ಅದಕ್ಕೆ ನಾನು ಅದು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ನೋಡಿ. ಅದು ಬಂದುಬಿಟ್ಟು ನ್ಯಾಚುರಲ್ ಆಗಿರೋ ಸಿರಮ್ಮು, ರೈಸ್ ವಾಟ್ರಲ್ಲಿ ಮಾಡಿರೋದು. ಅದಕ್ಕೆ ಅದು ಮಾಡಿಸಿದ್ಮೇಲೆ ಇದು ಅಷ್ಟೇ ಆಲ್ ಸ್ಕಿನ್ ಟೈಪ್ಸ್, ಏನು ಸೈಡ್ ಎಫೆಕ್ಟ್ಸ್ ಬರಲ್ಲ. ಅದಕ್ಕೆ ನಾನು ಈ ಫೇಶಿಯಲ್ ಕಿಟ್ಟು ನಾನು ಸಜೆಸ್ಟ್ ಮಾಡ್ತಾಯಿದ್ದೀನಿ. ಒಂದು ವೇಳೆ ನಾನು ಈ ಫೇಶಿಯಲ್ ಸಮೇತ ನಾನು ಫೋಟೋ ತೆಗೆದುಬಿಟ್ಟು ಬೇಕಾದ್ರೆ ನಿಮಗೆ ಬೇಕು. ಆಲ್ರೆಡಿ ಈ ಫೇಶಿಯಲ್ ಕಿಟ್ ನಾನು ಆಗಲೇ ವೀಡಿಯೋಸಲ್ಲಿ ಹಾಕಿದ್ದೀನಿ. ಇಲ್ಲ ಒಂದು ವೇಳೆ ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಈ ಫೇಶಿಯಲ್ ಕಿಟ್ ಬೇಕಾದ್ರೆ ನನಗೆ ಫೋಟೋ ಕಳಿಸಿ ಮೇಡಮ್ ಅಂದರೆ ಡೈರೆಕ್ಟಾಗಿ ನನಗೆ ಮೆಸೇಜ್ ಮಾಡಿ ನಾನು ನಿಮಗೆ ಈ ಫೋಟೋ ಕಳಿಸ್ತೀನಿ. ಇನ್ನು ನಿಮ್ಗೆ ಯಾರಿಗಾದ್ರೂ ಒಂದು ವೇಳೆ ಲಿಂಕ್ ಬೇಕಂದರೆ, ಈ ಸಿರಮ್ದು ಲಿಂಕ್ ಬೇಕು ಅಂದರೆ ಮ್ಯಾಮ್ ಲಿಂಕ್ ಅಂತ ಕಳಿಸಿ ನಾನು ಡೈರೆಕ್ಟಾಗಿ ಶೇರ್ ಮಾಡ್ತೀನಿ. ನಿಮಗೆ ಕಮೆಂಟ್ ಮಾಡಿ ಲಿಂಕ್ ಅಂತ ನಾನು ಡೈರೆಕ್ಟಾಗಿ ಶೇರ್ ಮಾಡ್ತೀನಿ. ಮೆಸೇಜಲ್ಲೂ ರಿಪ್ಲೈ ಮಾಡ್ತೀನಿ, ಪ್ಲಸ್ ಕಾಮೆಂಟ್ಸ್ಗೂ ರಿಪ್ಲೈ ಮಾಡ್ತೀನಿ. ಸ್ವಲ್ಪ ಲೇಟ್ ಆದರೆ ಯಾರು ಬೇಜಾರು ಮಾಡ್ಕೋಬೇಡಿ ದಯವಿಟ್ಟು. ಯಾಕಂದರೆ ನಾನು 2 ಡೇಸಿಂದ ಸ್ವಲ್ಪ ಬ್ಯುಸಿಯಾಗಿದೆ, ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಪ್ರತಿ ಸರಿ ನಾನು 2 ವೀಡಿಯೋಸ್ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಇವತ್ತು ನನಗೆ ಖುಷಿ ಆದಂಗೆ ನಾನು ಒಂದು ಗುಡ್ ನ್ಯೂಸ್ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ನಿಮ್ಮಿಂದನೇ ನಾನು ಇವತ್ತು ಇಷ್ಟು ವೀಡಿಯೋಸ್ ನಂದು ಶೇರ್ ಆಗ್ತಿದೆ ಅಂದರೆ ಅದು ನಿಮ್ಮಿಂದನೇ. ತುಂಬ ಥ್ಯಾಂಕ್ ಯು ಸೋ ಮಚ್. ಈ ಥರನೇ ಸಪೋರ್ಟ್ ಮಾಡಿ. ಇನ್ನು ಒಂದು ವೇಳೆ ನಿಮ್ಗೆ ಯಾರಿಗಾದ್ರೂ ಡೌಟ್ ಇದ್ದರೆ ಖಂಡಿತ ನಮ್ಗೆ ಮೆಸೇಜ್ ಮಾಡಿ. ಇದರಲ್ಲೇ ಅಲ್ಲ, ನಿಮಗೆ ಬ್ಯೂಟಿಷಿಯನಲ್ಲಿ ಏನೇ ಆಗಲಿ ಮೇಕಪ್ಪಲ್ಲೂ ಸೇರಿಕೊಂಡು ನಿಮ್ಗೆ ಏನಾದರೂ ಯಾವ ಸ್ಕಿನ್ ಟೋನ್ಗೆ ಯಾವ ಫೇಶಿಯಲ್ ಆಗಬೇಕು,
ಯಾವ ಸ್ಕಿನ್ ಟೋನ್ಗೆ ಯಾವ ಸಿರಮ್ ಯೂಸ್ ಮಾಡಬೇಕು, ಯಾವ ಮಾಯಿಶ್ಚರೈಸರ್ ಯೂಸ್ ಮಾಡಬೇಕು ಖಂಡಿತವಾಗಿ ಕೇಳಿ, ನೋ ಪ್ರಾಬ್ಲಮ್. ನಾನೇ ನಿಮಗೆ ಟೈಮ್ ಮಾಡಿಕೊಂಡು ನಾನು ಟೈಮ್ ಫ್ರೀ ಮಾಡಿಕೊಂಡು ನಿಮಗೆ ನಾನು ಸಜೆಸ್ಟ್ ಮಾಡ್ತೀನಿ, ಓಕೆನಾ. ಏನಂದರೆ ಮ್ಯಾಮ್ ನಾನು ಅವತ್ತು ಕಳಿಸಿದ್ದೆ ನೀವು ಇನ್ನೂ ರಿಪ್ಲೈ ಮಾಡಿಲ್ಲ ಅಂತ ಪಾಪ ಕಳಿಸಿದ್ದೀರಾ, ಬೇಜಾರು ಮಾಡ್ಕೋಬೇಡಿ ಯಾರು. ನಾನು ಖಂಡಿತವಾಗಿ ರಿಪ್ಲೈ ಮಾಡ್ತೀನಿ. ಸ್ವಲ್ಪ ನನಗೆ ಟೈಮ್ ಕೊಡಿ, ಈ ವಾರದಲ್ಲಿ ನಾನು ನಿಮ್ಮೆಲ್ಲರಿಗೂ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಸ್ವಲ್ಪ ಟೈಮ್ ಕೊಟ್ಟು ವೆಯ್ಟ್ ಮಾಡಿ, ನನಗೋಸ್ಕರ ಖಂಡಿತವಾಗಿ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಈ ಥರನೇ ಸಪೋರ್ಟ್ ಮಾಡಿ ಎಲ್ಲರಿಗೂ. ನನ್ನ ಇನ್ಸ್ಟಾಗ್ರಾಮ್ ಐಡಿಯಾ ನೋಡಿಬಿಟ್ಟು ಮತ್ತು ಬರೋವಂಥ ಕಸ್ಟಮರ್ಗೂ ತುಂಬ ಥ್ಯಾಂಕ್ ಯು ಸೋ ಮಚ್. ಈ ಥರನೇ ಸಪೋರ್ಟ್ ಮಾಡಿ, ಈ ಥರನೇ ನನ್ನ ಪೇಜ್ನ ಎಲ್ಲರಿಗೂ ಶೇರ್ ಮಾಡಿ, ಫಾಲೋ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಸಮೇತ ನಾನು ಲಿಂಕ್ ಇಡ್ತೀನಿ ನನ್ನ ಸ್ಕ್ರೀನ್ ಮೇಲೆ. ಯಾಕೆ ಅಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದಕ್ಕಿಂತ ಕ್ಲೀನಾಗಿ ಬ್ರೀಫಾಗಿ ನನ್ನ ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವಾಗಿಂದ ಮುಂದೆಗೂ ಅಪ್ಲೋಡ್ ಮಾಡ್ತೀನಿ. ಖಂಡಿತವಾಗಿ ನಾನು ಫಾಲೋ ಮಾಡಿ, ಈ ಥರನೇ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಈ ಥರ ಫಾಲೋ ಮಾಡ್ತಾ ಇರೋದಕ್ಕೆ, ಈ ಥರ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಒಂದು ವೇಳೆ ಯಾಕೆಂದರೆ ನಾನು ತುಂಬ ಇವಾಗ ತಾನೇ ಕೂತ್ಕೊಂಡು ನಿಮಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ಅದರಿಂದ ಸ್ವಲ್ಪ ಎಲ್ಲಾದರೂ ಒಂದು ವೇಳೆ ನಾನು ಏನಾದರೂ ನನ್ನ ಮಿಸ್ಟೇಕ್ ಮಾತಾಡಿದರೆ ಬೇಜಾರು ಮಾಡ್ಕೋಬೇಡಿ. ಈ ಥರನೇ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಾಳೆ ನಿಮಗೆ ಇನ್ನು ಯಾರು ತುಂಬ ಜನ ಕೇಳಿದ್ದೀರಾ ಇನ್ನು ಫೇಶಿಯಲ್ ಬಗ್ಗೆ, ನಮ್ಮ ಸ್ಕಿನ್ ಟೋನ್ ಕಳಿಸಿ, ನಿಮ್ಮ ನಂಬರ್ ಕಳಿಸಿ, ನಿಮ್ಮ ಅಡ್ರೆಸ್ ಕಳಿಸಿ. ಪ್ರತಿಯೊಬ್ಬರಿಗೂ ನನ್ನ ಬಯೋದಲ್ಲೇ ನನ್ನ ಅಡ್ರೆಸ್ ಇದೆ, ನನ್ನ ನಂಬರ್ ಇದೆ, ಡೈರೆಕ್ಟಾಗಿ ತಗೊಳ್ಳಿ. ಇನ್ನೂ ಒಂದು ವೇಳೆ ನಿಮ್ಗೇನಾದ್ರು ಸಿಗಲಿಲ್ಲ ಅಂದರೆ ನನಗೆ ಮೆಸೇಜ್ ಮಾಡಿ. ಖಂಡಿತವಾಗಿ ನಾನು ಎಲ್ಲ ಮೆಸೇಜಸ್ಗೂ ರಿಪ್ಲೈ ಮಾಡ್ತೀನಿ. ಪದೇ ಪದೇ ಹೇಳ್ತಾ ಇದ್ದೀನಿ, ಯಾರು ಬೇಜಾರು ಮಾಡ್ಕೋಬೇಡಿ. ಸ್ವಲ್ಪ ಟೈಮ್ ಕೊಡಿ ನನಗೋಸ್ಕರ. ಯಾಕಂದರೆ ನನಗೆ ಕಸ್ಟಮರ್ಸ್ ಇರ್ತಾರೆ, ಯಾಕಂದರೆ ನಾನು ನನ್ನ ಸ್ಟೂಡೆಂಟ್ಸ್ಗೂ ಹೇಳ್ಕೊಡ್ಬೇಕು, ಪ್ಲಸ್ ನನ್ನ ಕಸ್ಟಮರ್ಸು ಇರ್ತಾರೆ. ಅದರಿಂದ ಸ್ವಲ್ಪ ನನಗೆ ಟೈಮ್ ಕೊಡೋಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು. ಖಂಡಿತವಾಗಿ ಈ ಥರನೇ ನನ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆಲ್ ದ ಗೈಸ್. ನನಗೆ ತುಂಬ ಖುಷಿ ಅನ್ನಿಸ್ತು ಇವತ್ತು. ಯಾರು ನನ್ನ ವೀಡಿಯೋ ನೋಡಿ, ದೊಡ್ಡವರೇ ಆಗಲಿ ಚಿಕ್ಕವರೇ ಆಗಲಿ, ನನ್ನ ಸಿಸ್ಟರ್ಸ್ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್. ಈ ಥರನೇ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.